ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಎಕನಾಮಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಚಾಪ್ಟರ್ 3 ಪ್ರೊಡಕ್ಷನ್ ಅಂಡ್ ಕಾಸ್ಟ್ ಏನಿದೆ, ಈ ಚಾಪ್ಟರ್ಲಿ ಕೇಳುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಯಾವುದು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಹಾಗೂ ಒಂದು ಪ್ರಾಬ್ಲಮ್ನ ಈಸಿಯಾಗಿ ಸಾಲ್ವ್ ಮಾಡೋದು ಹೇಗೆ, 4 ಮಾರ್ಕ್ಸ್ನ ಈಸಿಯಾಗಿ ಹೇಗೆ ತಗೊಳ್ಬಹುದು, ಕ್ವಶನಲ್ಲೇ ಆನ್ಸರ್ಗಳನ್ನ ಯಾವ ರೀತಿ ತೆಗಿಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಮಕ್ಕಳೇ, ನಿಮಗೆಲ್ಲ ಗೊತ್ತಿದೆ 2025-26 ಅಂತ ಹೇಳಿದ್ರೆ ಈ ವರ್ಷ ಸೆಕೆಂಡ್ PUC ಓದ್ತಾ ಇರುವಂತಹ ಎಲ್ಲ ಮಕ್ಕಳಿಗೂ ಕೂಡ ಸೆಕೆಂಡ್ PUC ಎಕನಾಮಿಕ್ಸು ಏನೇನು ಕಾನ್ಸೆಪ್ಟ್ಗಳನ್ನ ನೀವು ಕವರ್ ಮಾಡ್ಕೊಳ್ಬೇಕು ಅನ್ನೋ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ನೀವೇನು ಮಾಡಬೇಕಾಗತ್ತೆ, ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನೇ ನೋಡ್ಕೊಳ್ಬೇಕಾಗತ್ತೆ. ಅಂತ ಹೇಳಿದ್ರೆ 2025-26ನೇ ಆ್ಯನುವಲ್ ಎಕ್ಸಾಮಿಗೆ ನೀವು ಏನೇನು ಸಿಲೆಬಸ್ನ ಕವರ್ ಮಾಡ್ಕೊಳ್ಬೇಕು, ಎಕ್ಸ್ಟ್ರಾ ಕಾನ್ಸೆಪ್ಟು ಕೆಲವೊಂದು ಆ್ಯಡ್ ಆಗಿದೆ, ನೆಕ್ಸ್ಟು ಎಕ್ಸ್ಟ್ರಾ ಪ್ರಾಬ್ಲಮ್ಸ್ಗಳು ಕೂಡ ಆ್ಯಡ್ ಆಗಿದೆ. ಹಾಗಾಗಿ ಓಲ್ಡ್ ವಿಡಿಯೋಸ್ಗಳು ಓಲ್ಡ್ ಸಿಲೆಬಸ್ ಹೇಗಿತ್ತು ಹಾಗಿರುತ್ತೆ ಮಕ್ಕಳೇ, ಅದನ್ನು ಫಾಲೋ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ಆ ಕ್ವಶನ್ಸ್ ಗ್ಯಾರಂಟಿ ಈ ವರ್ಷನೂ ಇದ್ದೇ ಇರುತ್ತೆ. ಬಟ್ ಎಕ್ಸ್ಟ್ರಾ ಆ್ಯಡ್ ಆಗಿರೋ ಇನ್ಫಾರ್ಮೇಷನು ಈ ವರ್ಷದ ವಿಡಿಯೋಸ್ಗಳಲ್ಲಿ ಮಾತ್ರ ಸಿಗುತ್ತೆ. ಸೊ 2024-25 ಸೀರೀಸ್ ಅಂತ ಹೇಳಿದ್ರೆ ನಿಮ್ಮ ಸೀನಿಯರ್ಸ್ ಏನು ಹೋದ ವರ್ಷ ಎಕ್ಸಾಮ್ ಬರೆದಿದ್ದಾರೆ, ಅವರಿಗೆ ನಾವು ಕೊಡೋವರೆಗೂ ಏನೇನು ಕಾನ್ಸೆಪ್ಟ್ ಇತ್ತಲ್ಲ ಅದು 100% ಶ್ಯೂರ್ ಇದೆ. ಅದ್ರ ಜೊತೆಗೆ ಎಕ್ಸ್ಟ್ರಾ ಪ್ರಾಬ್ಲಮ್ಸು, ಎಕ್ಸ್ಟ್ರಾ ಥಿಯರಿ ಏನು ಆ್ಯಡ್ ಆಗಿದೆ ಅದು ಈ ವರ್ಷದ ಸಿಲೆಬಸ್ ಹೇಳುವಾಗ ಈ ವರ್ಷದ ವಿಡಿಯೋಸ್ಗಳಲ್ಲಿ ಅಷ್ಟೇ ಹೇಳ್ತಾ ಇದ್ದೀನಿ. ಹಾಗಾಗಿ ವಿಡಿಯೋಸ್ಗಳನ್ನ ಸಾಕಷ್ಟು ಶೇರ್ ಮಾಡಿ ಎಲ್ಲ ಮಕ್ಕಳಿಗೂ ಕೂಡ ಇದು ರೀಚ್ ಆಗಲಿ. ಆಲ್ರೆಡಿ ನಾನು ಚಾಪ್ಟರ್ 1 ಇಂಟ್ರೊಡಕ್ಷನಲ್ಲಿ ಬರುವಂತಹ ಎಲ್ಲ MCQ ಕ್ವಶನ್ಸು, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮ್ಯಾಥ್ ದ ಫಾಲೋಯಿಂಗು 1 ಮಾರ್ಕ್, 2 ಮಾರ್ಕ್ಸ್, 4 ಮಾರ್ಕ್ಸ್, 6 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು, ಅದಕ್ಕೆ ಆನ್ಸರ್ಸ್ ಏನು ಅನ್ನೋದನ್ನು ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ 1ನಲ್ಲಿ. ಆ ವಿಡಿಯೋನ ವಾಚ್ ಮಾಡಿ. ನೆಕ್ಸ್ಟು ಸೆಕೆಂಡ್ ವಿಡಿಯೋ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಚಾಪ್ಟರ್ 2, ಎಗೈನ್ ಈ ಚಾಪ್ಟರ್ಲಿ ಬರುವಂತಹ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ವಾಚ್ ಮಾಡಿ. ದೆನ್ ಸೆಕೆಂಡ್ ಚಾಪ್ಟರ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮಗೊಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ನು ರೈಸ್ ಆಗುತ್ತೆ. ಆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಯಾವುದು ಅನ್ನೋದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ವಿಡಿಯೋನ ವಾಚ್ ಮಾಡಬೇಕು. ಯಾಕಂತ ಹೇಳಿದ್ರೆ ಈ ಹಿಂದೆನೇ ಇದ್ದಂಥ ಪ್ರಾಬ್ಲಮ್ಗಳೇ ಅದಾಗಿರುತ್ತೆ. 2 ಗೂಡ್ಸನ್ನ ಕೊಡುವಂಥದ್ದು, ಅದರಲ್ಲಿ ಕನ್ಸ್ಯೂಮರ್ ಇನ್ಕಮ್ ಬೇಸ್ ಆಗಿಟ್ಕೊಂಡು ಯಾವ ರೀತಿ ಪ್ರಾಬ್ಲಮ್ನ ಮಾಡಬೇಕು, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಆಗಿರೋದ್ರಿಂದ 5 ಮಾರ್ಕ್ಸ್ನ ಈಸಿಯಾಗಿ ಹೇಗೆ ತಗೊಳ್ಬೇಕು ಅನ್ನೋದು ನಿಮಗೆ ಗೊತ್ತಿರುತ್ತೆ. ಸೊ ಆ ಕಾನ್ಸೆಪ್ಟು ಕಂಟಿನ್ಯೂ ಆಗಿದೆ. ಅದ್ರ ಜೊತೆಗೆ 4 ಮಾರ್ಕ್ಸಿಗೆ ಒಂದು ಕ್ವಶನು ಎಕ್ಸ್ಟ್ರಾ ಆ್ಯಡ್ ಆಗಿದೆ 4 ಮಾರ್ಕ್ಸಲ್ಲಿ. ಇದು ಪ್ರಾಬ್ಲಮ್. ಅವರು ಡಿಮ್ಯಾಂಡ್ 1, ಡಿಮ್ಯಾಂಡ್ 2 ಕೊಟ್ಟಿರ್ತಾರೆ. ನೀವು ಮಾರ್ಕೆಟ್ ಡಿಮ್ಯಾಂಡ್ ಫಾರ್ ದ ಗೂಡ್ ಏನಿದೆ ಅದನ್ನು ಫೈಂಡ್ ಔಟ್ ಮಾಡಬೇಕು. ವೆರಿ ಸಿಂಪಲ್ಲು. ಆದರೂ ಕೂಡ ಈ ಕ್ವಶನ್ನು ಹೋದ ವರ್ಷ ಆ್ಯನುವಲ್ ಎಕ್ಸಾಮಿಗೆ ಬಂದಿತ್ತು. ಇದನ್ನು ತುಂಬ ಸಾಕಷ್ಟು ಮಕ್ಕಳು ಸ್ಕಿಪ್ ಮಾಡಿದರು ಗೊತ್ತಿಲ್ಲ ಅಂತ ಹೇಳಿ. ಸೊ ಈ ವರ್ಷ ನೀವು ಹಾಗೆ ಮಾಡ್ಕೊಳ್ಬೇಡಿ. ಸೆಕೆಂಡ್ ಚಾಪ್ಟರಲ್ಲಿ ಟೋಟಲ್ ಆಗಿ 2 ಪ್ರಾಬ್ಲಮ್ಸನ್ನು ಕರೆಕ್ಟಾಗಿ ನೋಡ್ಕೊಳ್ಬೇಕು. ಅದರಲ್ಲಿ ಒಂದು 4 ಮಾರ್ಕ್ಸಿಗೆ ಕೇಳಿರುವಂಥದ್ದು 8 ಪ್ರಾಬ್ಲಮ್ಮು. ಸೊ ಇದನ್ನು ಸಪ್ರೇಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ವಿಡಿಯೋನ ವಾಚ್ ಮಾಡಬೇಕು. ಅದ್ರ ಜೊತೆಗೆ ಇಲ್ಲಿ 7th ಕ್ವಶನ್ನು ಕೂಡ ಒಂದು ಪ್ರಾಬ್ಲಮ್ ಓರಿಯೆಂಟೆಡ್ ಕ್ವಶನ್ನೇ. ಅದಕ್ಕೆ ನಾನಿನ್ನು ಆನ್ಸರ್ನ ಅಪ್ಲೋಡ್ ಮಾಡಿಲ್ಲ, ಬಟ್ ಅದನ್ನು ಸದ್ಯಕ್ಕೆ ನಾನು ಹೇಳ್ತೀನಿ. ಅಲ್ಲಿವರೆಗೆ ನೀವು 8th ಕ್ವಶನ್ ಏನಿದೆ ಇದಕ್ಕೆ ಆನ್ಸರ್ನ ಹೇಳಿರೋದನ್ನು ನೋಡ್ಕೊಳ್ಳಿ. ದೆನ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ನೋಡ್ಕೊಳ್ಳಿ. ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರು ಇದೆ, ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟು. ಹಾಗಾದರೆ ಈ ಚಾಪ್ಟರಲ್ಲಿ ಎಷ್ಟು ಪ್ರಾಬ್ಲಮನ್ನು ನೋಡ್ಕೊಳ್ಬೇಕು ನೀವು? ಟೋಟಲ್ ಆಗಿ 6 ಪ್ರಾಬ್ಲಮ್ಸನ್ನು ಮಸ್ಟ್ ಆ್ಯಂಡ್ ಶುಡ್ ನೋಡ್ಕೊಳ್ಬೇಕು. 6 ಅಂತ ಹೇಳಿದ್ರೆ ಹೌದು, 6 ಪ್ರಾಬ್ಲಮ್ಸನ್ನು ನೋಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ತುಂಬಾ ಇಂಪಾರ್ಟೆಂಟು, ಸಾಕಷ್ಟು ಸಲ ರಿಪೀಟ್ ಆಗಿರುವಂತಹ ಕ್ವಶನ್ಸು. ಸೊ ಹೇಳಿದ್ದೀನಿ 6 ಪ್ರಾಬ್ಲಮ್ಸ್ ಇದೆ. ಕನ್ನಡ ಮೀಡಿಯಂ ಅವರಿಗೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಈ 6 ಕ್ವಶನ್ಸಿಗೆ 6 ವೀಡಿಯೋಸ್ನ ಮಾಡ್ತೀನಿ. ಓಕೆಲಾ? 6 ವೀಡಿಯೋಸ್ನು ಕಂಟಿನ್ಯೂಸ್ ಆಗಿ ವಾಚ್ ಮಾಡಿದ್ರೆ ಗ್ಯಾರಂಟಿ ಗುಡ್ ಸ್ಕೋರ್ ಮಾಡ್ಬೋದು. ಈ ಚಾಪ್ಟ್ರಲ್ಲಿ ಪ್ರಾಬ್ಲಮ್ಸನ್ನೇ ರೈಸ್ ಮಾಡೋದು 99% ಇರುತ್ತೆ ಎಕ್ಸಾಮಿಗೆ. ಹಾಗಾದರೆ 6 ಕ್ವಶನ್ನು ಯಾವ ಬೇಸ್ ಮೇಲೆ ಇರುತ್ತೆ? ಒಂದು ಕ್ವಶನ್ ಹೇಗೆ ಕೇಳ್ತಾರೆ ಅಂತ ಹೇಳಿದ್ರೆ TPL ಲೇಬರು ಟೋಟಲ್ ಪ್ರಾಡಕ್ಟು ಕೇಳ್ತಾರೆ, ಕೊಡ್ತಾರವರು. ನೀವೇನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ MPL APLನ ಫೈಂಡ್ ಔಟ್ ಮಾಡಬೇಕು. ಇದು ಒಂದು ಪ್ರಾಬ್ಲಮ್. ಇದೇ ರೀತಿ APL ಕೊಡ್ತಾರೆ. ಇಲ್ಲಿ ಜಾಗದಲ್ಲಿ TPL ಜಾಗದಲ್ಲಿ APL ಕೊಡ್ತಾರೆ. ನೀವು TPL MPLನ ಫೈಂಡ್ ಔಟ್ ಮಾಡಬೇಕು. ಸೊ ಆ ಪ್ರಾಬ್ಲಮ್ಮು ಕೂಡ ಇಲ್ಲಿ ಹೇಗೆ ಕೇಳ್ತೀವಿ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ ಅವರು ಇನ್ಫಾರ್ಮೇಷನ್. 6 ಮಾರ್ಕ್ಸಲ್ಲಿ 2 ಆಯಿತಾ. ನೆಕ್ಸ್ಟ್ ಅದಾದ್ರ ಮೇಲೆ ಇನ್ನೊಂದು ನಿಮಗೆ ಏನು ಕೊಡ್ತಾರೆ ಅಂತ ಹೇಳಿದ್ರೆ TVC ಮತ್ತು ಕ್ವಾಂಟಿಟಿ ಕೊಟ್ಟಿರ್ತಾರೆ. TVC ಕ್ವಾಂಟಿಟಿಯನ್ನು ನೀವು ಯೂಸ್ ಮಾಡಿಕೊಂಡು TFC ಕೊಟ್ಟಿರುವಂತಹ 10 ಇಟ್ಕೊಂಡು AFC ಮತ್ತು AVCಯನ್ನು ಫೈಂಡ್ ಔಟ್ ಮಾಡಬೇಕು. ಇದು ಕೂಡ 4 ಮಾರ್ಕ್ಸಿಗೆ ಇಂಪಾರ್ಟೆಂಟ್. ನೆಕ್ಸ್ಟು ಇನ್ನೊಂದು ಇನ್ಫಾರ್ಮೇಷನ್ ಏನು ಕೊಡ್ತಾರೆ ಅಂತ ಹೇಳಿದ್ರೆ ಕ್ವಾಂಟಿಟಿ SAC SMC ಕೊಡ್ತಾರೆ. ವೆರಿ ಇಂಪಾರ್ಟೆಂಟು. ಈ SAC SMC ಕ್ವಾಂಟಿಟಿ 3 ಡೇಟಾನ ಇಟ್ಕೊಂಡು ಸಿಂಗಲ್ ಡಯಾಗ್ರಾಮ್ನ ನೀವೇನು ಮಾಡಬೇಕು, ಪ್ರಿಪೇರ್ ಮಾಡಬೇಕು, ಅಂದರೆ ಡ್ರಾ ಮಾಡಬೇಕು. ಇಲ್ಲಿ ನೀವು ಡ್ರಾ ಮಾಡುವಾಗ ಒಂದೇ
ಡಯಾಗ್ರಾಮ್ ಅಲ್ಲಿ 2 ಇನ್ಫಾರ್ಮೇಶನ್ನ ಕವರ್ ಮಾಡಬೇಕು. SCSC ಮತ್ತು SMC ಅನ್ನ ಹಾಕಬೇಕು. ಸೊ ಇದು ಇಂಪಾರ್ಟೆಂಟು. ನೆಕ್ಸ್ಟು ಅದಾದ್ರ ಮೇಲೆ ಅವರು ಕ್ವಶನ್ ಅಲ್ಲಿ ನಿಮಗೆ ಕ್ವಾಂಟಿಟಿ ಮತ್ತು SMC ಅನ್ನ ಕೊಟ್ಟಿರ್ತಾರೆ. ಸೊ ಈ SMC ಕ್ವಾಂಟಿಟಿಯನ್ನು ಯೂಸ್ ಮಾಡಿಕೊಂಡು ಕೊಟ್ಟಿರುವಂತಹ TFC ಅನ್ನು ಯೂಸ್ ಮಾಡಿಕೊಂಡು 6 ಮಾರ್ಕ್ಸಿಗಿದು TVC, TC, AVC, SCSC ಅನ್ನು ಫೈಂಡ್ ಔಟ್ ಮಾಡಬೇಕು. ಇದು 6 ಮಾರ್ಕ್ಸಿಗೆ. ಲಾಸ್ಟು ಮಿಸ್ಸಿಂಗ್ ಪ್ರಾಡಕ್ಟು 5 ಮಾರ್ಕ್ಸಿಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕೇಳ್ತಾರೆ. ಸೊ ಇದನ್ನು ಕೂಡ ಕಲ್ತ್ಕೊಳ್ಬೇಕು. ಇದಿಷ್ಟು ಕ್ವಶನ್ಸಿಗೆ ಆನ್ಸರ್ಸು ನನ್ನ ಚಾನಲಲ್ಲಿ ಸಿಗುತ್ತೆ. ಆದರೂ ಕೂಡ ಈ ವರ್ಷದ ಮಕ್ಕಳಿಗೆ ಫ್ರೆಶ್ ಆಗಿ ಇರಲಿ ಅನ್ನುವಂತಹ ಕಾರಣಕ್ಕೆ ಎಗೈನ್ ಮತ್ತೆ ಈ 6 ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ 6 ವಿಡಿಯೋಸ್ಗಳು ಕಂಪ್ಲೀಟ್ ಆದ ತಕ್ಷಣ ಫಸ್ಟ್ ವಿಡಿಯೋದಿಂದ ಹಿಡಿದು 6 ವಿಡಿಯೋದವರೆಗೂ 6 ಲಿಂಕುಗಳು ಎಲ್ಲ ವಿಡಿಯೋದ ಕಮೆಂಟಲ್ಲಿ ಸಿಗುತ್ತೆ. ಬಟ್ 6 ಅಪ್ಲೋಡ್ ಆಗಬೇಕು. ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿ, ಎಲ್ಲ ವಿಡಿಯೋಸ್ಗಳನ್ನ ವಾಚ್ ಮಾಡಿ, ಎಕನಾಮಿಕ್ಸಲ್ಲಿ ಗುಡ್ ಸ್ಕೋರನ್ನು ಮಾಡಿ. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಹಾಗಾದ್ರೆ ಫಸ್ಟ್ ಪ್ರಾಬ್ಲಮ್ ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಎಲ್ಲ ಪ್ರಾಬ್ಲಮಿಗೂ ಇಷ್ಟು ಇನ್ಫಾರ್ಮೇಶನ್ ಡೀಟೇಲ್ ಆಗಿ ಕೊಡೋದಿಲ್ಲ. ಎಷ್ಟೋ ಮಕ್ಕಳಿಗೆ 3rd ಚಾಪ್ಟರ್ಲಿ ಎಷ್ಟು ಪ್ರಾಬ್ಲಮ್ಸನ್ನ ನೋಡ್ಕೊಳ್ಬೇಕು, ಯಾವ ಕಾನ್ಸೆಪ್ಟ್ ಮೇಲೆ ಪ್ರಾಬ್ಲಮ್ ಕೇಳ್ತಾರೆ, 4 ಮಾರ್ಕ್ಸಿಗೆ ಯಾವ ಕಾನ್ಸೆಪ್ಟು, 6 ಮಾರ್ಕ್ಸಿಗೆ ಯಾವ ಕಾನ್ಸೆಪ್ಟು, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಯಾವುದು ಅನ್ನೋದು ಗೊತ್ತೇ ಇರಲ್ಲ. ಸೊ ಅದು ಹೇಳೋದಕ್ಕೆ ಈಗ ನೋಡಿ 6 ನಿಮಿಷ ಆಗೋಯ್ತು. ಹಾಗಾಗಿ ಈ ಇನ್ಫಾರ್ಮೇಷನು ಈ ವಿಡಿಯೋದಲ್ಲಿ ಅಷ್ಟೇ ಕೊಟ್ಟಿರ್ತೀನಿ. ನೆಕ್ಸ್ಟ್ ಕ್ಲಾಸಿಂದ ನಿಮಗೆ ಡೈರೆಕ್ಟ್ ಆಗಿ ಪ್ರಾಬ್ಲಮ್ಮು ಅದನ್ನು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡೋದು. ಹಾಗಾಗಿ ಈ ವಿಡಿಯೋಸ್ನ ಶೇರ್ ಮಾಡಿ ಮಕ್ಕಳೇ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ, ಓಕೆನಾ? ಹಾಗಾದರೆ ಪ್ರಾಬ್ಲಮ್ ನಂಬರ್ 1ಗೆ ಬರೋಣ. ಏನು ಪ್ರಾಬ್ಲಮ್ ನಂಬರ್ 1? ದ ಫಾಲೋಯಿಂಗ್ ಟೇಬಲ್ ಗಿವ್ಸ್ ದ ಟೋಟಲ್ ಪ್ರಾಡಕ್ಟ್. ಈ ಕೆಳಗಡೆ ಇರುವಂತಹ ಟೇಬಲ್ ಏನನ್ನ ಕೊಡ್ತಾ ಇದೆಯಂತೆ? ಟೋಟಲ್ ಪ್ರಾಡಕ್ಟ್ ಕೊಡ್ತಾ ಇದೆಯಂತೆ. TPL ಕೊಡ್ತಾ ಇದೆ. ಶೆಡ್ಯೂಲ್ ಆಫ್ ಲೇಬರಿನ TPL ಕೊಡ್ತಾ ಇದೆ. ಫೈಂಡ್ ದ ಕರೆಸ್ಪಾಂಡಿಂಗ್ ಆವರೇಜ್ ಪ್ರಾಡಕ್ಟ್ APL ದೆನ್ MPL ನ ನೀವು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಹೇಳಿರೋದು ಏನು ಫೈಂಡ್ ಔಟ್ ಮಾಡಕ್ಕೆ? APL, MPL. ಇವ್ರು ಏನೇನು ಕೊಟ್ಟಿದ್ದಾರೆ? L ಕೊಟ್ಟಿದ್ದಾರೆ. ನೆಕ್ಸ್ಟು TPL ಕೂಡ ಅವರೇ ಕೊಟ್ಟಿದ್ದಾರೆ. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದೇನು? ಒಂದು APL, ಇನ್ನೊಂದು MPL ನ ಫೈಂಡ್ ಔಟ್ ಮಾಡಬೇಕು. ಹಾಗಾದ್ರೆ ಈ 4 ಮಾರ್ಕ್ಸಿನ ಕ್ವಶನ್ನಿಗೆ ಎಷ್ಟು ಕಾಲಮ್ ಬೇಕಂತಾಯ್ತು? 4 ಕಾಲಮ್ಸ್ ಬೇಕು. ಫಸ್ಟ್ ಕಾಲಮ್ ಅವರೇ ಕೊಟ್ಟಿರ್ತಾರೆ, ಅದನ್ನ ಹಾಗೆ ಬರ್ಕೊಳ್ಬೇಕು. ಸೆಕೆಂಡ್ ಕಾಲಮ್ ಕೂಡ ಹಾಗೆ ಕೊಟ್ಟಿರ್ತಾರೆ, ಅವರೇ ಕೊಟ್ಟಿರೋದನ್ನ ಬರ್ಕೊಳ್ಬೇಕು. ನೆಕ್ಸ್ಟ್ ಇವಾಗ APL ನ ಫೈಂಡ್ ಔಟ್ ಮಾಡಬೇಕು. APL ನ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಏನು ನೋಡಿ? APL ನ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿದೆಯಲ್ಲ, ಅವ್ರು ಏನು ಕೊಟ್ಟಿದಾರಲ್ಲ ಆ TPL ಡಿವೈಡೆಡ್ ಬೈ L. ನೋಡಿ ಇಲ್ಲಿರುವ ಇನ್ಫಾರ್ಮೇಶನ್ನೇ APL ನ ಕಂಡುಹಿಡಿಯೋದಕ್ಕೆ ಅವ್ರು ಕೊಟ್ಟಿರುವ TPL ಡಿವೈಡೆಡ್ ಬೈ L ಮಾಡಿದ್ರೆ ನಿಮಗೆ APL ಸಿಗುತ್ತೆ. ಹಾಗಾದ್ರೆ MPL ನ ಹೇಗೆ ಫೈಂಡ್ ಔಟ್ ಮಾಡೋದು? ಅವ್ರು ಕೊಟ್ಟಿರುವಂತಹ TPL, ಇದು ಕೂಡ ಕ್ವಶನ್ ಅವರೇ ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ಲ? ಈ TPL ಅಂದ್ರೆ ಮುಂದಿನ ಸಂಖ್ಯೆಯಿಂದ ಹಿಂದಿನ ಸಂಖ್ಯೆಯನ್ನ ಲೆಸ್ ಮಾಡುವಂಥದ್ದು. ಸೊ TPL ಮೈನಸ್ TPL ಮೈನಸ್ 1. ಯಾವ ರೀತಿಯಾಗಿ ಮಾಡೋದು? ಈಸಿಯಾಗಿ 4 ಮಾರ್ಕ್ಸ್ ಹೇಗೆ ತಗೊಳ್ಳೋದು ಅಂತ ಹೇಳ್ತೀನಿ. ಫಸ್ಟು ನೀವೇ ಪ್ರಿಪೇರ್ ಮಾಡ್ಕೊಳ್ಳಿ. ಕ್ಯಾಲ್ಕುಲೇಷನ್ ಆಫ್ APL ಅಂಡ್ MPL ಅಂತ ಹೆಡ್ಡಿಂಗ್ನ ಬರ್ಕೊಂಡು 4 ಕಾಲಮ್ಸನ್ನ ಹಾಕೊಳ್ಳಿ. ಫಸ್ಟ್ ಕಾಲಮು ಸೆಕೆಂಡ್ ಕಾಲಮು ಅವ್ರು ಕೊಟ್ಟಿರುವ ಡೇಟಾವನ್ನೇ ಬರ್ಕೊಳ್ಳಿ ಫಾಸ್ಟಾಗಿ. 4 ಕಾಲಮ್ಸ್ನ ಹಾಕೊಂಡಿದ್ದೀನಿ. ಕ್ಯಾಲ್ಕುಲೇಷನ್ ಆಫ್ APL ಅಂಡ್ MPL ಅಂತ ಹೆಡ್ಡಿಂಗ್ನ ಬರ್ಕೊಂಡಿದ್ದೀನಿ. ನೀವು ಕೂಡ ಬರ್ಕೊಂಡಿದ್ದೀರಿ. ಫಸ್ಟ್ ಕಾಲಮ್ L, ಸೆಕೆಂಡ್ ಕಾಲಮ್ TPL. ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಳ್ಬೇಕು. ಒಂದ್ಸಲ ಪ್ರಾಬ್ಲಮ್ ಅಲ್ಲಿ L ಎಷ್ಟು ಕೊಟ್ಟಿದ್ದಾರೆ ಅನ್ನೋದನ್ನ ನೋಡ್ಕೊಳ್ಳಿ. 0, 1, 2, 3, 4, 5 ಕೊಟ್ಟಿದ್ದಾರೆ. ಸೊ ಅದನ್ನು ಹಾಗೆ ಬರ್ಕೊಳ್ಳಿ. 0, 1, 2, 3, 4, 5 ಫಿನಿಶ್. ನೆಕ್ಸ್ಟು TPL ಏನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. 0, 15, 35, 50, 60, 68 ಕೊಟ್ಟಿದ್ದಾರೆ. ಅದನ್ನು ಹಾಗೆ ಬರ್ಕೊಳ್ಳಿ. 0ಗೆ 0ನೇ ಇದೆ. ನೆಕ್ಸ್ಟ್ 1ಗೆ 15, 2ಗೆ 35, 3ಗೆ 50, 4ಗೆ 60, 5ಗೆ 68. ಇದು ಆಸ್ ಇಟ್ ಈಸ್ ಅವ್ರು ಕೊಟ್ಟಿರುವ ಇನ್ಫಾರ್ಮೇಷನ್ ಬರ್ಕೊಂಡಿರೋದು. ನೆಕ್ಸ್ಟ್ ಇವಾಗ ಫೈಂಡ್ ಔಟ್ ಮಾಡಬೇಕಾಗಿರೋದೇನು? APL ಗೆ ಏನಂತ ಫಾರ್ಮುಲಾ ಹೇಳಿದೀನಿ? TPL, ಕರೆಕ್ಟಾ? TPL ಡಿವೈಡೆಡ್ ಬೈ L. ಇದು APL ನ ಫಾರ್ಮುಲಾ. ನೆಕ್ಸ್ಟ್ MPL, TPL ಮೈನಸ್ TPL ಮೈನಸ್ 1. ಇದು MPL ನ ಫಾರ್ಮುಲಾ. ಹಾಗಾದ್ರೆ ಡಿವೈಡ್ ಮಾಡ್ತಾ ಬರೋಣ. ಇಲ್ಲಿ ನೋಡಿ ಇವಾಗ AP ಇದೆ. AP ಈ ಕಾಲಮ್ ಅಲ್ಲಿ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡಬೇಕು? TPL ಡಿವೈಡೆಡ್ ಬೈ L. TPL ಡಿವೈಡೆಡ್ ಬೈ L, ಕರೆಕ್ಟಾ? 0 by 0 ಅಗೈನ್ 0, ಕರೆಕ್ಟಾ? 15 by 1, 15 by 1. 1 ಇಂದ 15ನ ಡಿವೈಡ್ ಮಾಡಿದ್ರೆ 15 ಬರುತ್ತೆ. 2 ಇಂದ 35ನ ಡಿವೈಡ್ ಮಾಡಿದ್ರೆ, ಸೊ ಕ್ಯಾಲ್ಕುಲೇಟರ್ ಅಲೋ ಇರುತ್ತೆ. 2 ಇಂದ 35ನ ಡಿವೈಡ್ ಮಾಡಿ
ಆನ್ಸರ್ ಎಷ್ಟು ಬರುತ್ತೆ 17.5 ಬರುತ್ತೆ. ಕರೆಕ್ಟಾ? ನೆಕ್ಸ್ಟ್ 50/3 ಮಾಡಬೇಕು. 50/3 ಅಂತ ಹೇಳಿದ್ರೆ 3 ಇಂದ 50 ಡಿವೈಡ್ ಮಾಡಬೇಕು. ಸೊ 3 ಇಂದ 50 ಡಿವೈಡ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ 16.66 ಬರುತ್ತೆ. ನೆಕ್ಸ್ಟ್ 60/4 ಕರೆಕ್ಟಾ? TP ಡಿವೈಡೆಡ್ ಬೈ L ಅಂದ್ರೆ 60/4. 60/4 ಅಂತ ಹೇಳಿದ್ರೆ 4 ಇಂದ 60 ಡಿವೈಡ್ ಮಾಡಬೇಕು. 15 4 60 ಆಗುತ್ತೆ. ಸೊ ಆನ್ಸರ್ 15 ಬರುತ್ತೆ. ನೆಕ್ಸ್ಟ್ 68 5 ಇಂದ ಡಿವೈಡ್ ಮಾಡಬೇಕು. 68 5 ಇಂದ ಡಿವೈಡ್ ಮಾಡಿದ್ರೆ ಆನ್ಸರು 13.6 ಬರುತ್ತೆ. ಸೊ ಇಲ್ಲಿಗೆ APL ಸಿಕ್ತು. ಇವಾಗ ಏನು ಕಂಡುಹಿಡಿಬೇಕು? MPL ಕಂಡುಹಿಡಿಬೇಕು. MPL ಕಂಡುಹಿಡಿಯೋದು ನೋಡಿ, ನೀವು ಇಲ್ಲಿ ಟೆಕ್ನಿಕ್ನ ಉಪಯೋಗಿಸ್ಕೊಳ್ಬೇಕು. ಮುಂದಿನ ಸಂಖ್ಯೆಯಿಂದ ಹಿಂದಿನ ಸಂಖ್ಯೆನ ಡಿವೈಡ್ ಮಾಡಬೇಕು ಅಂತ ಆಲ್ರೆಡಿ ನಾನು ಹೇಳಿದ್ದೀನಿ ಅಲ್ವಾ. ಮುಂದಿನ ಸಂಖ್ಯೆಯಿಂದ ಹಿಂದಿನ ಸಂಖ್ಯೆಯನ್ನು ಕಳಿಬೇಕು ಅಂತ ಹೇಳಿದ್ರೆ ಯಾವುದನ್ನು ಉಪಯೋಗಿಸ್ಕೊಂಡು ಕಳಿಬೇಕು? ಈ TPLನ ಯೂಸ್ ಮಾಡ್ಕೊಂಡು ಕಳಿಬೇಕು. ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು APL ಇನ್ ಬ್ಯಾಲೆನ್ಸ್ ಇದು ಮಾಡೋಕೆ ಹೋಗಬೇಡಿ. TPL ಮುಂದಿನ ಸಂಖ್ಯೆ, ಈಗ ನೋಡಿ ಈ 0ಗೆ ಮುಂದಿನ ಸಂಖ್ಯೆ ಯಾವುದು? 15. 15ಗೆ ಮುಂದಿನ ಸಂಖ್ಯೆ ಯಾವುದು? 35. 13ಗೆ ಮುಂದಿನ ಸಂಖ್ಯೆ 50. 50ಗೆ ಮುಂದಿನ ಸಂಖ್ಯೆ 60. 60 ಆಫ್ಟರ್ ಇರೋದು 68. ಹಾಗಾದ್ರೆ ನಾವಿವಾಗ ಯಾವ ರೀತಿ ಕಳಿಬೇಕು? ನೀವು ಹೇಗೆ ಕಳೆದ್ರೂ ನಡೆಯುತ್ತೆ. ನಾನೇನ್ ಮಾಡ್ತೀನಿ, ಮುಂದಿನ ಸಂಖ್ಯೆಯಿಂದ ಹಿಂದಿನ ಸಂಖ್ಯೆ ಅಲ್ವಾ, 68 ಇಂದ 60 ಕಳಿತೀನಿ. ಕರೆಕ್ಟಾ? 68 ಇಂದ 60 ಕಳೆದ್ರೆ 8 ಆಗತ್ತೆ. ನೆಕ್ಸ್ಟ್ 60 ಇಂದ 50 ಕಳಿತೀನಿ. 60 ಇಂದ 50 ಕಳೆದ್ರೆ 10. ರೈಟಾ? ನೆಕ್ಸ್ಟ್ 50 ಇಂದ 35 ಕಳಿತೀನಿ. 50 ಇಂದ 35 ಕಳೆದ್ರೆ ಎಷ್ಟು ಬರುತ್ತೆ? 15. ನೆಕ್ಸ್ಟ್ 35 ಇಂದ 15 ಕಳೆದ್ರೆ ಎಷ್ಟು? 35 ಅಲ್ಲಿ 15 ಕಳೆದ್ರೆ 20. ನೆಕ್ಸ್ಟ್ 15 ಇಂದ 0 ಕಳೆದ್ರೆ ಎಷ್ಟು? 15 ಅಲ್ಲಿ 0 ಕಳೆದ್ರೆ ಎಗೈನ್ 15 ಬರುತ್ತೆ. ನೆಕ್ಸ್ಟ್ 0ಗೆ 0. ಇದೆಲ್ಲದು ಕಂಟಿನ್ಯೂಸ್ ಆಗಿ 0ನೇ ಇರುತ್ತೆ. ಇಲ್ಲ ಇಲ್ಲಿ 0, ಇಲ್ಲೇನಾದ್ರೂ 2ನೋ 1ನೋ 5 ಇದ್ರೆ ಅದಿಲ್ಲೇ ಬರ್ತಾ ಇತ್ತು. ಇಲ್ಲಿ ಏನಿದೆ ಅದೇ ಬರುತ್ತೆ. ಇಲ್ಲಿ 0 ಇದೆ, 0 ಬರ್ದಿದ್ದೀನಿ. 5 2 1 ಆ ಥರ ನಂಬರ್ಸ್ ಇದ್ರೆ ಇಲ್ಲಿ ನಂಬರ್ಸೇ ಬರ್ತಾ ಇತ್ತು. ಓಕೆನಾ? ಇದಿಷ್ಟೇ. ಇಲ್ಲಿ ನೀವು ಪೆನ್ಸಿಲಲ್ಲಿ ನಾನು ಮಾರ್ಕ್ ಮಾಡಿದ್ದೀನಲ್ಲ, ಹಾಗೆ ಮಾರ್ಕ್ ಮಾಡೋ ಹಾಗಿಲ್ಲ. ನಿಮಗೆ ಗೊತ್ತಾಗ್ಲಿ ಹೇಗೆ ಕಳೆದ್ರೂ ಬರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಮುಂದಿನ ಸಂಖ್ಯೆ ನೋಡಿ, 15ರಲ್ಲಿ 0 ಕಳೆದ್ರೆ 15, 35ರಲ್ಲಿ 15 ಕಳೆದ್ರೆ 20, 50ರಲ್ಲಿ 35 ಕಳೆದ್ರೆ 15, 60ರಲ್ಲಿ 50 ಕಳೆದ್ರೆ 10, 68ರಲ್ಲಿ 60 ಕಳೆದ್ರೆ 8. ನೀವೇನ್ ಮಾಡ್ತೀರಿ? ಇಲ್ಲಿ ಮೇಲಿಂದ ಕಳಿತಾ ಬಂದ್ರೆ ಈಗ 15ರಲ್ಲಿ 0 ಮುಂದಿನ ಸಂಖ್ಯೆಯಿಂದ ಹಿಂದಿನ 15ರಲ್ಲಿ 0 ಆದ್ರೆ 15 ಅಂತ ಇಲ್ಲಿ ಬರ್ದ್ಬಿಡ್ತೀರಿ ಫಸ್ಟ್ ಕಾಲಮ್ಗೆ. ಆ ರಾಂಗ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಲಾಸ್ಟಿಂದ ಕಳಿತಾ ಹೋಗೋದು. ಅವಾಗ ಲಾಸ್ಟ್ ಕಾಲಮ್ ಇಂದ ಕವರ್ ಆಗುತ್ತೆ. 68ರಲ್ಲಿ 60 ಅಂದ್ರೆ 8, 60ಯಲ್ಲಿ 50 ಅಂದ್ರೆ 10. ಈ ರೀತಿಯಾಗಿ ನಾವೇನ್ ಮಾಡ್ತಾ ಹೋಗ್ಬೋದು? ಲೆಸ್ ಮಾಡ್ತಾ ಹೋಗ್ಬೋದು. ಸೊ ಇದು ಈಸಿಯಾಗಿ ಅವ್ರು ಕೊಟ್ಟಿರುವಂತಹ ಜಸ್ಟ್ L ಮತ್ತೆ TPL ನ ಯೂಸ್ ಮಾಡಿಕೊಂಡು APL ದೆನ್ MPL ಅಂಡ್ MPL ನ ಫೈಂಡ್ ಔಟ್ ಮಾಡುವಂತಹ ಒಂದು ಸಿಂಪಲ್ ಪ್ರಾಬ್ಲಮ್. ತುಂಬಾನೇ ಈಸಿ ಆಗಿದೆ. ನೆಕ್ಸ್ಟ್ ಇದೇ ಚಾಪ್ಟರ್ ಅಲ್ಲಿ 6 ಮಾರ್ಕ್ಸ್ ಅವ್ರು ಏನ್ ಕೇಳಿದ್ದಾರೆ ಅಂತ ಹೇಳಿದ್ರೆ, ಎಗೈನ್ L ಮತ್ತೆ APL ನ ಅವರೇ ಕೊಟ್ಟಿದ್ದಾರೆ. TPL MPL MPL ಕಂಡುಹಿಡಿಯೋ ಫಾರ್ಮುಲಾ ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿದೆ. ಹಾಗಾದ್ರೆ APL ಅವ್ರು ಕೊಟ್ಟಾಗ TPL ಹಿಂದಿನ ಲೆಕ್ಕದಲ್ಲಿ ಕೊಟ್ಟಿದ್ರು. ಈ ಲೆಕ್ಕದಲ್ಲಿ TPL ಕಂಡುಹಿಡಿಯಿರಿ ಅಂತ ಹೇಳಿದಾರಲ್ಲ, ಆದರೆ ಹೇಗೆ ಕಂಡುಹಿಡಿಯೋದು, ಯಾವ ರೀತಿ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ನ ಕೊಡ್ತೀನಿ. ಅದು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನ ಈಸಿಯಾಗಿ ಹೇಳಿ ಕೂಡ ಕೊಡ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ತಾ ಇರಿ, ಪ್ರಿಪೇರ್ ಆಗ್ತಾ ಇರಿ. ಕೊಡ್ತಾ ಇರುವಂತಹ 6 ಪ್ರಾಬ್ಲಮ್ಸ್ ಏನಿದೆ ಈ ಚಾಪ್ಟರ್ ರಿಲೇಟೆಡ್, ಆಲ್ರೆಡಿ ಥಿಯರಿ ಕ್ವಶನ್ಸ್ನ ಒಂದು ಕಡೆ ಸ್ಟೋರ್ ಮಾಡಿಟ್ಕೊಳ್ಳಿ, ಬರ್ದಿಟ್ಕೊಳ್ಳಿ ಅಂತ ಏನು ಹೇಳಿದ್ದೆ, ಅಲ್ಲೇ ಈ ಪ್ರಾಬ್ಲಮ್ನು ಕೂಡ ಕಾಪಿ ಮಾಡಿಟ್ಕೊಳ್ಳಿ. ಕ್ವಶನ್ ಇಲ್ಲೇ ಇದೆ, ಪಾಸ್ ಮಾಡಿಕೊಂಡು ಈ ಕ್ವಶನ್ನ ಬರ್ಕೊಳ್ಳಿ. ಇಷ್ಟೇ ಇನ್ಫಾರ್ಮೇಷನ್ ಬರ್ಕೊಂಡು ನೆಕ್ಸ್ಟ್ ವಿಡಿಯೋಗೆ ರೆಡಿಯಾಗಿ ಮಕ್ಕಳೇ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.